ಡಿಫ್ರೆಂಟ್ ಅನ್ನೋ ಪದ ಉಪ್ಪಿಯವರ ಬ್ಲಡ್ನಲ್ಲಿ ಮೈಂಡ್ನಲ್ಲಿ ಎಲ್ಲ ಕಡೆ ಇದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಉಪ್ಪಿಯವರು ನೋಡೋ ನೋಟದಲ್ಲಿ ಹಾಗೆಯೇ ತೋರಿಸೋ ವೇನಲ್ಲಿ ಕೂಡ ಇದೆ ಅಂತ ಯು ಎ ಟೀಸರ್ ನೋಡಿದಾಗಲೇ ಗೊತ್ತಾಗಿದ್ದು. ನಾವೆಲ್ಲ ಅಂದ್ಕೊಂಡಿದ್ದು ಯು ಎ ವರ್ಲ್ಡ್ ಅಂದರೆ ಏನಾದರೂ ಡಿಫ್ರೆಂಟಾಗಿ ಇರುತ್ತೆ ಅಂತ. ಬಟ್ ಇಲ್ಲಿ ಬೇರೆಯೇ ಪ್ರಪಂಚನ ಸೃಷ್ಟಿ ಮಾಡಿ ಅದರಲ್ಲೂ ನಮ್ಮನ್ನು ಕರ್ಕೊಂಡು ಹೋಗಿ ಒಂದು ರೌಂಡ್ ಹಾಕ್ಸಿದ್ದಾರೆ. ಆ ಯು ಎ ಪ್ರಪಂಚನ ಸ್ವಲ್ಪ ನಿಧಾನಕ್ಕೆ ನೋಡುವ. ಚಾನಲ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫೈನಲಿ ಡಿಫ್ರೆಂಟ್ ಅನ್ನೋ ಪದ ಉಪ್ಪಿ ಹುಟ್ಟೋಕೆ ಮುಂಚೆ ಹುಟ್ಟಿತೋ ಅವರು ಉಪ್ಪಿ ಹುಟ್ಟಿದಾದ್ಮೇಲೆ ಹುಟ್ಟಿತೋ ವಿ ಡೋಂಟ್ ನೋ. ಬಟ್ ಈ ಎರಡೂ ಪದಗಳು ಕೂಡ ಮರ್ಜ್ ಆಗಿಬಿಟ್ಟಿದ್ದಾವೆ. ಸುಮಾರು ಜನಗಳ ಮೂವಿಗಳನ್ನ ನಾವೆಲ್ಲ ನೋಡ್ತಾ ಇರ್ತೀವಿ, ಡಿಫ್ರೆಂಟ್ ಅನ್ನೋ ವರ್ಡ್ನ ಕಡಿಮೆ ಬಳಸಿರ್ತಾರೆ. ಲೈಕ್ ಡಿಫ್ರೆಂಟ್ ಫೈಟ್ಸ್, ಡಿಫ್ರೆಂಟ್ ಕ್ಲೈಮ್ಯಾಕ್ಸ್, ಡಿಫ್ರೆಂಟ್ ಇಂಟ್ರೊಡಕ್ಷನ್ ಎಕ್ಸೆಟ್ರಾ ಎಕ್ಸೆಟ್ರಾ. ಬಟ್ ಉಪ್ಪಿ ಅವರು ಇಡೀ ಚಿತ್ರನೇ ಡಿಫ್ರೆಂಟ್ ಮಾಡೋರೆ. ಫಸ್ಟ್ಲಿ ವೆಲ್ಕಮ್ ಟು ದಿ ಯು ಐ ವರ್ಲ್ಡ್ ಅಂತಾರೆ. ಇಟ್ ಮೀನ್ಸ್ ನ್ಯೂ ವರ್ಲ್ಡ್ಗೆ ಕರೀತಾರೆ. ಆ ವರ್ಲ್ಡ್ಗೆ ಹೋದ್ಮೇಲೆ ಕಾಣಿಸೋದೆಲ್ಲ ಹೊಸತನವೇ. ಎಲ್ಲ ದೇಶದ ಪೀಪಲ್ಸ್ ಒಂದೇ ಕಡೆ ಜೀವನ ಮಾಡ್ತಿರ್ತಾರೆ. ಇಟ್ಸ್ ರಿಯಲಿ ಪಾಸಿಬಲ್ ಅಂತ ನೀವು ಕೇಳ್ಬೋದು. ಹಾಗೆಯೇ ಆ ವರ್ಲ್ಡ್ನಲ್ಲಿ ಎಲ್ಲ ದೇಶದ ಬಿಲ್ಡಿಂಗ್ಸ್ ಒಂದೇ ಕಡೆ ಇದೆ. ದಿಸ್ ಈಸ್ ಸೋ ಇಂಟ್ರೆಸ್ಟಿಂಗ್. ಉಗಾಂಡ, ಆಫ್ರಿಕಾ ಇಂದ ಹಿಡಿದು ದುಬೈ ಶೇಕ್ಸ್ವರೆಗೂ ಆ್ಯಂಡ್ ಈವನ್ ಬ್ರಿಟಿಷ್ ಸುಲ್ತಾನ್ ಕೂಡ ಕಾಣ್ತಾನೆ. ಸೊ ಟೋಟಲಿ ಫುಲ್ ಆಫ್ ಡಿಫ್ರೆಂಟ್. ಆ್ಯಂಡ್ ಮುಂದೆ ಏನಾಗುತ್ತೆ ಅಂತ ಗೆಸ್ ಮಾಡೋಕ್ಕೂ ಕೂಡ ಬಿಡಲ್ಲ. ಇನ್ನೊಂದಷ್ಟು ಡಿಫ್ರೆಂಟ್ ಪೀಪಲ್ಸ್ಗಳು ಆ್ಯಂಡ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇವೆಲ್ಲ ನೋಡ್ತಾ ಇದ್ದರೆ ಅವನಜ್ಜಿ ನಾವು ಏನು ನೋಡ್ತಾ ಇದ್ದೀವಿ ಅಂತಾನೆ ಗೊತ್ತಾಗದೆ ಮರೆತು ಹೋಗ್ತೀವಿ. ಆ್ಯಂಡ್ ದೆನ್ ಆ ಅಟ್ಯಾಕ್ ಮಾಡೋಕ್ಕೆ ಬರೋ ಜನ ಡಿಫ್ರೆಂಟ್ ಪೀಪಲ್ಸ್ ಯೂಸಿಂಗ್ ಎ ಡಿಫ್ರೆಂಟ್ ವೆಹಿಕಲ್ಸ್. ಅಂಥ ವೆಹಿಕಲ್ಸ್ಗಳನ್ನ ನಾವು ಕನಸಲ್ಲಿ ಕೂಡ ಎಲ್ಲೂ ನೋಡಿರೋ ಚಾನ್ಸೇ ಇಲ್ಲ. ಅಂಥ ಗಾಡಿಗಳು ಇದ್ದಾವೆ. ಟೀಸರ್ ಕೊನೆಯಲ್ಲಿ ಉಪ್ಪಿಯವರ ವೆಲ್ಕಮ್ ತುಂಬಾ ಇಷ್ಟ ಆಗುತ್ತೆ. ವಿಭಿನ್ನ ಜನರು, ನಾನಾ ಪಂಗಡದವರು, ವಿಚಿತ್ರ ವೇಷಭೂಷಣಗಳು. ಸೊ ಎಲ್ಲ ವರ್ಗದ ಜನರು ಉಪ್ಪಿಯವ್ರನ್ನ ವೆಲ್ಕಮ್ ಮಾಡಿಕೊಳ್ತಾರೆ. ಆ್ಯಂಡ್ ಸೆಲೆಬ್ರೇಷನ್ ಕೂಡ ಜೋರಾಗೇ ಇರುತ್ತೆ. ಆದರೆ ಚಿತ್ರದ ನಾಯಕನಿಂದ ಯಾವುದೇ ಒಂದು ಡೈಲಾಗ್ಸ್ ಆಗಲಿ ಬರಲ್ಲ. ಓನ್ಲಿ ಒನ್ ಎಕ್ಸ್ಪ್ರೆಷನ್, ಮುಂದೆ ಏನೋ ಇದೆ ಎಂದು. ಇಷ್ಟೆಲ್ಲ ನೋಡಿ ಮೈಂಡ್ ಬಂದಿದ್ದು ಎರಡು ಪದ. ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಡಿಫ್ರೆಂಟ್ ಅನ್ನೋ ಎರಡು ಪದ. ನನ್ನ ಪ್ರಕಾರ ಇಡೀ ಮಾನವ ಕುಲವೇ ಕೊನೆಯಾಗಿದೆ. ಹಾಗೆ ಪ್ರಪಂಚ ತುಂಬ ಮುಂದೆ ಹೋಗಿದೆ. ಆ ಮುಂದೆ ಹೋಗಿರೋ ಪ್ರಪಂಚನ ತುಂಬ ಜನ ಆಳ್ತಾ ಇದ್ದಾರೆ. ಸೊ ಆ ಪ್ರಪಂಚದಲ್ಲಿ ಆಲ್ ಕೈಂಡ್ ಆಫ್ ಪೀಪಲ್ಸ್ ಜೀವನ ಮಾಡ್ತಾ ಇದ್ದಾರೆ. ಸಾವು, ನೋವು, ಸುಖ, ದುಃಖಗಳ ನಡುವೆ ನ್ಯಾಯಕ್ಕಾಗಿ ಒಬ್ಬ ಬರ್ತಾನೆ. ಅವನೇ ಚಿತ್ರದ ಮೇನ್ ಕ್ಯಾರೆಕ್ಟರ್, ದಿ ಹಾರ್ಸ್ ರೈಡರ್. ಹಾಗೆ ಟೀಸರ್ ಬಗ್ಗೆ ಮಾತಾಡೋದಾದರೆ ನಮ್ಮ ಉಪ್ಪಿಯವರಿಗೆ ತುಂಬಾ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಕಾಸ್ ಆಫ್ ಎಲ್ಲ ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಂಡು ಇಡೀ ಸಿನಿಮಾ ಇತಿಹಾಸದಲ್ಲಿ ಯಾರು ತೋರಿಸ್ಲಿಕ್ಕೆ ಆಗದಂತಹ ಹೊಸ ಪ್ರಪಂಚವನ್ನು ಸೃಷ್ಟಿ ಮಾಡಿ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ. ಇವರ ಯೋಚನೆಗಳು, ಥಿಂಕಿಂಗ್ಗಳು ನೆಕ್ಸ್ಟ್ ಲೆವೆಲಲ್ಲಿ ಇರೋದು ನಾವು ಮೊದಲೆಲ್ಲ ನೋಡಿಕೊಂಡು ಬಂದಿದ್ದೀವಿ. ಹಾಗೆಯೇ ಇರುವಂತಹ ಇನ್ನಷ್ಟು ವಿಷಯಗಳು ಸಿನಿಮಾ ಮುಖಾಂತರ ಶೇರ್ ಮಾಡ್ತಾ ಇರೋದು ಖುಷಿ ವಿಚಾರನೇ. ಈ ಡಿಫ್ರೆಂಟ್ ಅನ್ನೋ ಪದಕ್ಕೆ ಮತ್ತಷ್ಟು ಉಪ್ಪು ಖಾರ ಹಾಕಿ ರುಬ್ಬಿ ರೆಡಿ ಮಾಡಿರುವ ರಸವೇ ಈ ಯು ಐ ವರ್ಲ್ಡ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಿಲ್ಡ್ ಆಗಿದೆ. BGM ಅಜನೀಶ್ ಲೋಕನಾಥ್ ಅವ್ರಿಗೆ ತುಂಬ ವ್ಯಾಲ್ಯೂ ಕೊಡಲೇಬೇಕಾಗಿದೆ. ಸೊ ಫೈನಲಿ ಟೋಟಲಿ ಡಿಫ್ರೆಂಟ್ ಆದ ಯು ಎ ವರ್ಲ್ಡ್ ನೀವು ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.